ಫ್ರೆಂಡ್ಸ್ ನಮಸ್ತೆ. ನೋಡಿ ಇವತ್ತಿನ ವಿಡಿಯೋದಲ್ಲಿ ಇದು ಕಡಲೆಕಾಳ್ದು ಉಸ್ಲಿ ಮಾಡೋಣ ಗಣೇಶ ಹಬ್ಬಕ್ಕೆ. ನೋಡಿ ಕಡಲೆಕಾಳು ನೆನೆಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಒಂದು 200 ಗ್ರಾಮ್ ಅಷ್ಟು ಕಡಲೆಕಾಳನ್ನ ನಾನು ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಒಂದು 3-4 ಸರಿ ಕ್ಲೀನಾಗಿ ತೊಳ್ಕೊಂಡಿದ್ದನ್ನು ಒಂದು 8ರಿಂದ 10 ಗಂಟೆಗಳ ಕಾಲ ನೆನೆಸ್ಕೊಳ್ಳಿ. ಸ್ವಲ್ಪ ಹಾರ್ಡ್ ಇರುತ್ತೆ, ಚೆನ್ನಾಗಿ ನೆನೆಸ್ಕೊಳ್ಳಿ, ಇಲ್ಲಾಂದರೆ ಸರಿಯಾಗಿ ಬೇಯಲ್ಲ. ಇಲ್ಲಿ ನೋಡಿ ಇದು ನಾನು ಒಂದು 200 ಗ್ರಾಮ್ ಅಷ್ಟು ನೆನೆಸ್ಕೊಂಡಿದ್ದೆ. ಈಗ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ನೀರು ಚೆಲ್ಬಿಟ್ಟು ಬೇರೆ ನೀರು ಹಾಕ್ಕೊಳ್ಳೋಣ. ನೆನಿಬೇಕು ಕಾಳು, ಇಲ್ಲಾಂದರೆ ಚೆನ್ನಾಗಿ ಬೇಯಲ್ಲ, ಚೆನ್ನಾಗಿರಲ್ಲ. ಬೆಳಗ್ಗೆ ಮಾಡೋದಾದರೆ ನೈಟ್ ನೆನೆಸ್ಬಿಡಿ, ಸಂಜೆ ಮಾಡೋದಾದರೆ ಬೆಳಗ್ಗೆ ನೆನೆಸ್ಬಿಡಿ. ನೋಡಿ ಫ್ರೆಂಡ್ಸ್, ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಯಾವಾಗಲೂ ಕಾಳು ಮುಳುಗೋ ಅಷ್ಟು ಚೆನ್ನಾಗಿ ಹಾಕ್ಕೊಳ್ಳಿ. ನೀರು ಕಡಿಮೆ ಬೇಳೆಗೆ ಹಾಕಿರ್ತಾರೆ, ಕಮ್ಮಿ ಹಾಕಬೇಡಿ, ಕಾಳು ಚೆನ್ನಾಗಿ ಬೇಯಲ್ಲ. ಅದು ಒಂದು ಅರ್ಧ ಲೀಟ್ರ್ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳೋಣ. ಕಲ್ಲುಪ್ಪು ಹಾಕ್ಕೊಂಡು ಒಂದು 4ರಿಂದ 5 ವಿಜಿಲ್ ಹಾಕ್ಸ್ಕೊಳ್ಳೋಣ. ಕಾಳಲ್ವ ಸ್ವಲ್ಪ ಲೇಟು, ಒಂದು 4-5 ವಿಜಿಲು ಇಲ್ಲ ಒಂದು 5-6 ವಿಜಿಲ್ ಹಾಕ್ಸ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ಒಂದು 5-6 ವಿಜಿಲ್ ಹಾಕ್ಸ್ಕೊಂಡಿದ್ದೀನಿ. ಕಾಳು ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ಮೆತ್ತಗೆ ಬೇಯಬೇಕು, ಇಲ್ಲ ಸರಿಯಾಗಿ ಬೆಂದಿಲ್ಲ ಅಂದರೆ ಮತ್ತೆ ಒಂದು 2 ವಿಜಿಲ್ ಹಾಕ್ಸ್ಕೊಳ್ಳಿ. ಈಗ ನೋಡಿ ಸೋಸ್ಕೊಂಡಿದ್ದೀನಿ, ನೀರೆಲ್ಲ ಸೈಡ್ ಇಟ್ಕೊಳ್ಳೋಣ. ಈಗ ನೋಡಿ ಇದು ಮಸಾಲೆ ರುಬ್ಬಿಟ್ಟು ಮಾಡ್ತಾಯಿರೋ ಉಸ್ಲಿ. ನಾವು ಸುಮ್ಮನೆ ಒಗ್ಗರಣೆ ಹಾಕ್ಬಿಟ್ಟು ಹಾಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ವ, ಒಂಚೂರೆಲ್ಲ ರುಬ್ಬಿಟ್ಟು ಹಾಕೋಣ. ಇದು ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಒಂದು ಚಿಕ್ಕ ಬಟ್ಲಷ್ಟು ಕಾಯಿ ತೊಗೊಂಡಿದ್ದೀನಿ, ಕಾಯಿ ತುರಿ, ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀವಲ್ಲ, ಒಂದು 200 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ ಇದೆ, ಒಂದು ಎಸ್ಲು ಕರಿಬೇವಿನ ಸೊಪ್ಪಿದೆ. ಇಲ್ಲಿ ನೋಡಿ ಒಗ್ಗರಣೆಗೆ ಒಂದು ಚಿಕ್ಕದೊಂದು ಈರುಳ್ಳಿ, ಒಂದು ಎಸ್ಲು ಕರಿಬೇವಿನ ಸೊಪ್ಪು, ಒಂದು 1/4 ಭಾಗ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹಬ್ಬದ ದಿವಸ ಈರುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊಳ್ಳೋಣ, ಆಮೇಲೆ ಮಸಾಲನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. 2ರಿಂದ 3 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಎಣ್ಣೆ ಕಡಿಮೆ ಇದೆ ಅಲ್ವಾ, ಕಾಳು ಜಾಸ್ತಿ ಎಣ್ಣೆ ಆದರೂ ಚೆನ್ನಾಗಿರಲ್ಲ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಒಂದು ಚಿಟಿಕೆಯಷ್ಟು ಇಂಗು ಹಾಕೋಣ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಾಕಿದ್ದೀನಿ, ಇಂಗು ಕಮ್ಮಿ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕ್ತೀವಲ್ಲ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಾಗಿ ಇಟ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗಲಿ. ಇದು ಈರುಳ್ಳಿ ಸ್ವಲ್ಪ ಕೆಂಪಗಾಗಲಿ ಅಷ್ಟೊತ್ತಿಗೆ ಇದನ್ನೆಲ್ಲ ಮಿಕ್ಸಿಗೆ ಒಂದು ಸುತ್ತು ಹಾಕ್ಕೊಳ್ಳೋಣ. ನೀರು ಸೇರಿಸೋದು ಬೇಡ, ಹಾಗೆ ಜಸ್ಟ್ 1-2 ಸುತ್ತು ಹಾಕ್ಕೊಳ್ಳೋಣ. ತರಕಾರಿ ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಒಂದು ಸುತ್ತು ಹಾಕ್ಕೊಂಡು ಆಮೇಲೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ. ನೀರು ಹಾಕ್ತೀರಾ ರುಬ್ಕೊಂಡಿದ್ದೀನಿ, ನೀರು ಸೇರಿಸ್ಬೇಡಿ. ಹಾಗೆ ಈಗ ನೋಡಿ ಈರುಳ್ಳಿ ಕೆಂಪಾಗಿದೆ, ಸಾಕು ನೋಡಿ. ಈರುಳ್ಳಿ ಕೆಂಪಾಗಿದೆ. ಈಗ ಮಸಾಲನ ಸೇರಿಸ್ಕೊಳ್ಳೋಣ, ಆಮೇಲೆ ಕಾಳು ಹಾಕೋಣ. ಫಸ್ಟ್ ಕಾಳು ಹಾಕ್ಬಿಟ್ಟು ಕಾಯಿ ಹಾಕ್ತೀವಲ್ವ, ಫಸ್ಟ್ ಮಸಾಲೆ ಹಾಕ್ಕೊಂಡ್ಬಿಟ್ಟು ಆನಂತರ ಕಾಯಿ ಸೇರಿಸ್ಕೊಳ್ಳೋಣ. ಇದನ್ನೊಂದು 2 ನಿಮಿಷ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಈ ರೀತಿ ಒಂದ್ಸರಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈರುಳ್ಳಿ ತಿನ್ನಲ್ಲ ಅನ್ನೋ ಸ್ಕಿಪ್ ಮಾಡ್ಕೊಳ್ಳಿ, ಹಾಗೇನೂ ಮಾಡ್ಬೋದು. ಜಸ್ಟ್ 1-2 ನಿಮಿಷ ಬಾಡಿಸ್ಕೊಳ್ಳಿ ಸಾಕು, ತುಂಬ ಚೆನ್ನಾಗಿರುತ್ತೆ. ಇದು ರುಬ್ಬು ಹಾಕಿರ್ತೀವಲ್ವ. ನೋಡಿ ಫ್ರೆಂಡ್ಸ್, ಈ 1-2 ನಿಮಿಷ ಬಾಡಿಸ್ಕೊಳ್ಳಿ ಸಾಕು, ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ತೀವಲ್ಲ, 1-2 ನಿಮಿಷ ಹಸಿಮೆಣಸಿನ್ಕಾಯಿ ಎಲ್ಲ ಬಾಡಿಸ್ಕೊಂಡು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಕಾಳು ಸೇರಿಸ್ಕೊಳ್ಳೋಣ. ಉಪ್ಪೇನು ಬೇಡ, ನಂತರ ನೋಡಿಬಿಟ್ಟು ಏನಾದರೂ ಕಮ್ಮಿ ಅನಿಸಿದ್ರೆ ಹಾಕ್ಕೊಳ್ಳೋಣ. ಕಾಳು ಬೇಯ್ಲಿಕ್ಕೆ ಹಾಕಿದ್ದೀವಲ್ವ, ಅದು ಸಾಕು. ಕಡಿಮೆ ಅನಿಸಿದ್ರೆ ಆಮೇಲೆ ಟೇಸ್ಟ್ ನೋಡಿದಾಗ ಒಂದು ಸ್ವಲ್ಪ ಬೇಕಾದರೆ ಪುಡಿ ಉಪ್ಪು ಸೇರಿಸ್ಕೊಳ್ಳೋಣ. ತುಂಬ ಹೊತ್ತಿನ ಬೇಡ, ಜಸ್ಟ್ 1-2 ನಿಮಿಷ ಬೆರೆಸ್ಬಿಡಿ ಸಾಕು. ತುಂಬ ಹೊತ್ತು ಫ್ರೈ ಮಾಡಿದ್ರು ಕಾಳು ಒಂಥರ ಗಟ್ಟಿ ಆಗಿಬಿಡುತ್ತೆ. 1-2 ನಿಮಿಷ ಬಾಡಿಸಿ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ನನ್ನ ಇದು ರೆಸಿಪಿ ಎಲ್ಲ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ.
ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸಾಕಾಗಿದೆ. ಸ್ವಲ್ಪ ಕಾಲು ಭಾಗ ಅಷ್ಟು ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಯಾವಾಗಲೂ ನಿಂಬೆಹಣ್ಣು ಕೆಳಗೆ ಇಳಿಸಿದ್ಮೇಲೆ ಹಿಂಡ್ಕೊಳ್ಳಿ. ಇದು ಸ್ಟವ್ ಮೇಲೆ ಹಾಕ್ಬಿಡಿ ಬಿಸಿ ಇರುವಾಗ. ಕೆಳಗೆ ಇಳಿಸ್ಕೊಂಡಿದ್ದೀನಿ. ಒಂದು ಕಾಲು ಭಾಗ, ಜಾಸ್ತಿ ಬೇಡ, ಒಂದು ಕಾಲು ಭಾಗ ಅಷ್ಟೇ ಹಿಂಡ್ಕೊಳ್ಳೋಣ. ಚೆನ್ನಾಗಿತ್ತು. ಚೂರು ಹಿಂಡ್ಕೊಳ್ಳಿ, ತುಂಬ ಬೇಡ. ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಒಂದು 200 ಗ್ರಾಮ್ ಅಷ್ಟು ಹಾಕಿದ್ದೆ. ಒಂದು 4 ಜನ ಇದ್ದರೆ ಮನೇಲಿ ಸಾಕಾಗುತ್ತೆ. ನೋಡಿ, ಇಷ್ಟೊಂದು ಆಗಿದೆ. ಕಾಳು ಬೆಂದಮೇಲೆ ಜಾಸ್ತಿ ಆಗುತ್ತಲ್ವ. ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮಸಾಲ ರುಬ್ಬಿ ಮಾಡಿರೋಂಥ ಉಸ್ಲಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಮಾಡಿ ಒಂದ್ಸರಿ ರುಬ್ಬಿ ಹಾಕ್ಬಿಟ್ಟು ಮಾಡಿ. ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗೂ ಇರುತ್ತೆ. ಅದೇನು ಜಸ್ಟ್ ಮಿಕ್ಸಿಗೆ ಹಾಕೋದಷ್ಟೇ, ಡೈರೆಕ್ಟ್ ಹಾಕೋ ಪದಾರ್ಥಗಳನ್ನ. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ಹಬ್ಬಕ್ಕೆ ಗಣೇಶನಿಗೆ ಪ್ರಿಯವಾದ ಉಸ್ಲಿ ಅಲ್ವಾ. ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.